ಚಿತ್ರದುರ್ಗದಲ್ಲಿ ಸಿಎಂ ಡಿಕೆಶಿ ಮುಂದೆ ರೈತನ ಅಳಲು ತೋಡ್ಕೊಂಡಿದ್ದಾನೆ. ನೀರು ಕೊಡಿ ಸ್ವಾಮಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒದ್ದೇಕೆರೆ ದೇಗುಲಕ್ಕೆ ಸಿಎಂ ಭೇಟಿ ಕೊಟ್ಟಂತ ವೇಳೆ ರೈತ ಬೇಡ್ಕೊಂಡಿರೋದು. ಕೊರಳಲ್ಲಿದ್ದ ಶಾಲು ರೈತನಿಗೆ ಹಾಕಲು ಮುಂದಾದ ಡಿಕೆ ಶಿವಕುಮಾರ್, ಶಾಲು ಬೇಡ, ನೀರು ಕೊಡಿ, ನಾನೇ ಕಾಲಿಗೆ ಬೀಳುತ್ತೇನೆ ಅಂತ ಹೇಳಿ ರೈತ ಕೇಳ್ಕೊಂಡಿರೋದು. ತೋಟ ಉಳಿಸಿಕೊಳ್ಳಲು ಸಾವಿರಾರು ರೂಪಾಯಿ ಖರ್ಚಾಗಿದೆ. ಭದ್ರಾ ಮೇಲ್ದಂಡೆ ನೀರು ಬಿಡಿಸಿದ್ರೆ ನಮ್ಮ ಜೀವನ ನಡೆಯುತ್ತೆ, ನೀರು ಬಿಡಿಸುವ ಭರವಸೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಅದರಿಂದ ನೀರೊಂದು ದೇವರನ್ನೇ ಹೇಳ್ತೀನಿ, 40 ಹಳ್ಳಿ ಇವತ್ತು ಜನ ಹೇಳ್ತೀನಿ 15,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಒಂದೊಂದು ತೋಟ ಉಳಿಸ್ಕೊಳಕ್ಕೆ. ಯಾರು ಒಳ್ಳೆ ಎಲ್ಲ ಅಡಗಿಸ್ತಾ ಇದ್ದೀನಿ. ಇವತ್ತೇನಾದ್ರೂ ನೀನು ಜಲ್ದಿ ಅಪ್ಪರ್ ಭದ್ರಾ ನೀರು ಬಿಡಿಸಿದ್ರೆ ನಮ್ಮ ಹುಡುಗರು ಮುಂದಿನ ಪೀಳಿಗೆ ವ್ಯವಸಾಯ ಮಾಡ್ತಾರೆ. ಕ್ಷೇತ್ರಗಳ ಪರಿಸ್ಥಿತಿ ಇದೆ, ದಯಮಾಡಿ. ಚಿತ್ರದುರ್ಗದಲ್ಲಿ ಸಿಎಂ ಡಿಕೆಶಿ ಮುಂದೆ ರೈತನ ಅಳಲು ತೋಡ್ಕೊಂಡಿದ್ದಾನೆ. ನೀರು ಕೊಡಿ ಸ್ವಾಮಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒದ್ದೇಕೆರೆ ದೇಗುಲಕ್ಕೆ ಸಿಎಂ ಭೇಟಿ ಕೊಟ್ಟಂತ ವೇಳೆ ರೈತ ಬೇಡ್ಕೊಂಡಿರೋದು. ಕೊರಳಲ್ಲಿದ್ದ ಶಾಲು ರೈತನಿಗೆ ಹಾಕಲು ಮುಂದಾದ ಡಿಕೆ ಶಿವಕುಮಾರ್, ಶಾಲು ಬೇಡ, ನೀರು ಕೊಡಿ, ನಾನೇ ಕಾಲಿಗೆ ಬೀಳುತ್ತೇನೆ ಅಂತ ಹೇಳಿ ರೈತ ಕೇಳ್ಕೊಂಡಿರೋದು. ತೋಟ ಉಳಿಸಿಕೊಳ್ಳಲು ಸಾವಿರಾರು ರೂಪಾಯಿ ಖರ್ಚಾಗಿದೆ. ಭದ್ರಾ ಮೇಲ್ದಂಡೆ ನೀರು ಬಿಡಿಸಿದ್ರೆ ನಮ್ಮ ಜೀವನ ನಡೆಯುತ್ತೆ, ನೀರು ಬಿಡಿಸುವ ಭರವಸೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಅದರಿಂದ ನೀರೊಂದು ದೇವರನ್ನೇ ಹೇಳ್ತೀನಿ, 40 ಹಳ್ಳಿ ಇವತ್ತು ಜನ ಹೇಳ್ತೀನಿ 15,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಒಂದೊಂದು ತೋಟ ಉಳಿಸ್ಕೊಳಕ್ಕೆ. ಯಾರು ಒಳ್ಳೆ ಎಲ್ಲ ಅಡಗಿಸ್ತಾ ಇದ್ದೀನಿ. ಇವತ್ತೇನಾದ್ರೂ ನೀನು ಜಲ್ದಿ ಅಪ್ಪರ್ ಭದ್ರಾ ನೀರು ಬಿಡಿಸಿದ್ರೆ ನಮ್ಮ ಹುಡುಗರು ಮುಂದಿನ ಪೀಳಿಗೆ ವ್ಯವಸಾಯ ಮಾಡ್ತಾರೆ. ಕ್ಷೇತ್ರಗಳ ಪರಿಸ್ಥಿತಿ ಇದೆ, ದಯಮಾಡಿ.